ಗಳೇ ಶುಭ ಮಧ್ಯಾಹ್ನ. ಟೈಮ್ 2 ಗಂಟೆ ಆಯಿತು. 2 ಗಂಟೆಗೆ ಲಾಗ್ಸ್ ತಗೊಂಬಂದೆ. ಯಾಕೆ ಗೊತ್ತಾ, ಭಾಳ ವಿಶೇಷ ದಿನ ಅದ. ಮತ್ತು ವಿಶೇಷ ದಿನ ಇಲ್ಲ, ವಿಶೇಷ ದಿನ ಇಲ್ಲೇನು ಹೇಳ. ನಿಮ್ಮ ಖುಷಿ ನಿಮ್ ಹೌದು, ಮತ್ತು ನನ್ನ ಸಲುವಾಗಿ ಎಲ್ಲ ವಿಶೇಷ ಅದ. ಈಗ ನೀ ಮಾಡಾತಿ ಅದು ವಿಶೇಷ ಐತೇನಿಲ್ಲ. ನನ್ನ ಜೀವನ ಒಳಗೆ ಇವೆಲ್ಲ ನಾ ಕಂಡಿಲ್ಲ ಅನ್ನತ್ಲೇ ನಂಗೆ ವಿಶೇಷ ಐತಿ. ನಾ ಇದೆಲ್ಲ ನೋಡಿಲ್ಲ. ಕಂಡಿಲ್ಲ ಯಾರು ಆ ದೇವರನ್ನು, ಇರಬಹುದು ಏನು ನಿನ್ನಂತೆ ಅವನು. ಆಯ್ತು ಬಿಡಿ, ಕಾಮಿಡಿ ಸಾಕೀಗ. ಯಾಕೆ ಅಭಿಮಾನಿಗಳೇ ಮಾಡ್ತಾ ಇದೀವಿ ಅಂದ್ರೆ ಅವ್ರ ತಂಗಿ ಮಾತಾಡ್ತಾಳೆ ಈಗ. ಪ್ಲೀಸ್ ಮಾತಾಡಿ, ಹೇಳಿ. ಇಲ್ಲೇನು ತೆಗೆದಿಡೋದ ನೋಡಿ. ಇದು ನೋಡಿ, ಇರೋದ್ರಾಗ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದೆ ನೋಡ್ರಿ. ನಮ್ದು ಮನೆಯೊಳಗೆ ಇರೋದ್ರಾಗ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದೆ ನೋಡಿ. ಇದನ್ನ ನೋಡಿ ಏನು ಮಾಡತ್ತೀವಿ ನೋಡಿ. ಒಂದಿಷ್ಟು ಹೂವಿನ ಪಗಡಿ ತೊಗೊಂಬರುವಷ್ಟು ಇದನ್ನಿಲ್ಲ, ಅಷ್ಟು ಟೈಮ್ ಈಗ ನಮಗೆ ಇದನ್ನಿಲ್ಲ. ಯಾಕಂದ್ರೆ ನಿನ್ನೇನು ಫಂಕ್ಷನ್ ಮುಗಿಸ್ಕೊಂಡ್ಬಂದ್ವಿ, ಟೈಮ್ ಆಯಿತು ಬರಾಕ. ಬೆಳಿಗ್ಗೆಯಿಂದ ಇದೆಲ್ಲ ಅಡುಗೆ, ನಾನ್ ವೆಜ್ ಅಡುಗೆ, ಅದು ಇದು ಅಪ್ಪು ಸಲುವಾಗಿ ಸ್ಪೆಷಲ್ ಅಡುಗೆ ಮಾಡಿ, ಬಿರಿಯಾನಿ ದೊಡ್ಡ ಪಾತ್ರೆ ಕೂತೈದಲ್ಲಿ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ, ಚಿಕನ್ ಸ್ಪೆಷಲ್ ಬಿರಿಯಾನಿ ಇದ್ರಾಗ ಐತಿ. ಇದು ಮಾಡೈತಿ ಇವತ್ತು. ಆಮೇಲೆ ಎಲ್ಲ ಅಡುಗೆದೆಲ್ಲ ಆಗೈತಿ ಕೆಲಸ ಬೆಳಗ್ಗೆದಿಂದ. ಎಲ್ಲ ಊಟದೆಲ್ಲ ರೆಡಿ ಐತಿ. ಈಗ ಊಟ ಮಾಡೋದಷ್ಟು ಐತಿ. ಆಮೇಲೆ ಯಜಮಾನ್ರು ಹೇಳ್ತಾರೆ ಈಗ ನಿಮ್ಗೆ ಏನು ಮಾಡತ್ತಾರಂತ. ಆಮೇಲೆ ನಾವು ಹೂವಿನ ಮಾಲಿನ ತೊಗೊಂಬಂದಿದ್ವಲ್ಲ ನಿನ್ನೆ, ಅದೇ ನಾವು ಯೂಸ್ ಮಾಡೋದು. ಅದೇನು ಪಕಡೆ ಹಾಕೋದು ಕೊಡಬೇಡ, ಇರಲಿ ಹಿಂಗೆ ಹಾಕೋನು. ಅಷ್ಟು ಮಾಡ್ಕೋದು ಕೊಡಬೇಡ, ಅಷ್ಟು ಟೈಮ್ ಇಲ್ಲ. ಅಪ್ಪ ಊಟ ಮಾಡಿಲ್ಲ, ಇನ್ನೂ 2 ಗಂಟೆ ಆಗೈತಿ ಪಾಪ. ಅದಕ್ಕೆ ಹಾಕೋದು ಕೊಡಬೇಡ. ಅದು ಹಿಂಗೆ ಇಡಿ, ಹಿಂಗೆ ಹೂ ಹಾಕು. ಇರ್ಲಿ ಚಲೋ. ಅಲ್ಲಿ ಹಾಕೊಂಡು ಬಾ, ಅಲ್ಲಿ ಹಾಕೊಂಡು ಬಾ. ಇನ್ನೊಂದು ರೋಸ್ಗಳು, ಇನ್ನೊಂದು ಮಾಲಿ ಕೊಡ್ಲಿ. ಮತ್ತೆ ಇನ್ನೂ 2 ಮಾಲಿ ಅದಾವಲ್ಲ, ಅದ್ರನ್ನ ತಕ್ಕೊಲ್ಲ. ಒಂದು ಮಾಲಿ ಒಳಗಿಂದ ಇನ್ನೂ ಹೂವು ರೀ. ನೀವು ಮಾಲಿ ತೊಗೊಂಡ್ರಿ ಇಲ್ಲಿ 2 ಮಾಲಿ. ಈಗ ಅಪ್ಪು ಒಂದು ಹಾಕಕ್ಕೆ ಮಾಲಿ, ಮತ್ತು ಇನ್ನೊಂದು ಮಾಲಿ ಐತಿ ಇಲ್ಲಿ. ಸುಗಂಧರಾಜ ಹೂ ಇದೆ. ನಮ್ಮ ಯಜಮಾನ್ರು ಹೋಗಿ ನೀನೆಲ್ಲ ತೊಗೊಂಬಂದಾರೆ. ಇದ್ರಿಂದ ಒಂದು ಚಿನ್ನು ಇದು ತಗೋರಿ. ಎಲ್ಲಿದ್ದೀರಾ? ಹಾಂ, ಇದು ಒಂದು ಮಾಲಿ ತಗೋರಿ. ನಿಮ್ಗೆ ಯಾವ್ದು ಬೇಕು ನೋಡಿ. ಒಂದು ಮಾಲಿ ತೊಗೊಂಡು ಕೊಡಿ, ಅಪ್ಪು ಹಾಕಕ್ಕೆ ಒಂದು ಕೊಡ್ರಿ ಕಣ್. ಇದು ತಗೋ, ಇದೆಲ್ಲ ತೆಗೆದ ಬಿಡಿ. ಆಮೇಲೆ ಎಲಿನೂ ಹಸದು, ಇವು ಎಲಿನೂ ಯೂಸ್ ಮಾಡ್ಕೋ. ಆಯಿತು, ಬೇಡದ್ರಿ ಬೇಡ. ಆಮೇಲೆ ಈ ರೀತಿ ಹೂ ತೆಗೆದೆಲ್ಲ ಮಾಡ್ತಾ ಇದ್ದಾಳೆ. ಪಾಪ ಕಟ್ ಮಾಡ್ಕೊತ ಕೂತಿದ್ಲು ಹೂ ಈ ರೀತಿ. ನಾನು ಅಂದೆ ಪಾಪ ಅಷ್ಟೆಲ್ಲ ಮಾಡ್ಕೊಂಡು ಕೊಡ್ಬೇಡ, ಅವ್ರದ್ದು ಅಭ್ಯಾಸ ಎಲ್ಲ ಅಲ್ಲ, ಗೊತ್ತದ ನಿಮ್ಗೆ. ಅದಕ್ಕಾದ್ರೂ ಮಾಡತ್ತಾಳ. ಮತ್ತು ಈಗ ನಾನು ಸ್ವಲ್ಪ ದೀಪ ದೇವರಿಗೆಲ್ಲ ಹಚ್ಚಿ ಮಾಡಿ, ನಾನು ದೇವ್ರದ್ದೆಲ್ಲ ಮಾಡ್ಕೋತೀನಿ. ಅಪ್ಪು ಈಗ ನಮಸ್ತೆ ಎಲ್ಲ ಮಾಡಕ್ಕೆ ನೋಡಿದರೆ ಎಂಥದ್ದು ಮಾತಾಡ್ತಾ ಇದ್ದಾಳೆ. ಹಿಂಗೆ ಮಾಡ್ತಾಳೆ ನೋಡಿ. ಮತ್ತು ಇದೇನು ಮನೆಯವ್ರು ಕೆಲಸ ಇದೇನು ಮಾಡತ್ತಾರಲ್ಲ, ಆಮೇಲೆ ನಿಮ್ಗೆ ತೋರಿಸ್ತೇನೆ. ನಮ್ಮ ಮನೆಯವರಲ್ಲಿ ಭಾಳ ಸ್ಪೆಷಲ್ ಅಪ್ಪು ಸಲುವಾಗಿ ಮಾಡ್ಕೊಂಬಂದಾರ. ಅದು ಐತಿ, ನಿಮಗೂ ಭಾಳ ಸರ್ಪ್ರೈಸ್ ಐತಿ. ಇದು ತೋರಿಸ್ತೇನೆ ಆಮೇಲೆ. ಚಿನ್ನು ಹಾಯ್ ಹೇಳ್ರಿ ಎಲ್ಲರಿಗೂ. ಈ ಕಡೆ ಮಾಡ್ರಿ, ಈ ಕಡೆ ಮಾಡ್ರಿ ಕೈ. ಹಾಯ್ ಹೇಳ್ರಿ. ಅಭಿಮಾನಿಗಳೇ, ಮುಂಜಾನೆದಿಂದ ರೆಡಿ ಹಾಕೋತಿದ್ದೀನಿ, ಸ್ನಾನ ಮಾಡ್ಕೊಂಡು ಎಲ್ಲ ಅಡುಗೆದು ಕಾಯ್ಕೋತ. ಅಪ್ಪು ಸ್ವಲ್ಪ ಲೇಟಾಗಿ ಎದ್ದು ಬಂದ. ಮತ್ತೇನೇನೋ ಎಲ್ಲ ಒಂದು ಎಲ್ಲ ಕಾಲೇಜದ ಎಲ್ಲ ಸ್ವಲ್ಪ ಅಲ್ಲಿದೆಲ್ಲ ಫೋಟೋದು ಅದು ಇದು ಆ ಕೆಲಸ ಈ ಕೆಲಸ ಹಂಗೆ ಮಾಡ್ಕೊ ಕೂತಿದ್ದ. ಈಗ ಅವಂಗ ಹೋಗು ಮತ್ತು ಪಟ್ನ ರೆಡಿಯಾಗಿ ಹೊರಗೆ ಹೋಗೋದೈತೆ ಅಂತ ಸುಳ್ಳು ಹೇಳಿದ್ದೀವಿ. ರೆಡಿಯಾಗಿ ಹೋಗ್ಯಾನ. ಅದ್ರ ಸಲುವಾಗಿ ಈಗ ಏನೇನು ಮಾಡ್ತೀವಿ ಏನಿಲ್ಲ ನೀವು ನೋಡೋಕೆ ರೆಡಿ ಇರಲ್ಲ ನಮ್ಮ ಜೊತೆ. ನೀವು ಎಲ್ಲರೂ ನಮ್ಮ ಜೊತೆ ನಮ್ಮ ಖುಷಿಗಳಿಗೆ ನೀವು ಭಾಗಿಯಾಗ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದನೂ ಎಲ್ಲ ಆಗೈತಿದೆ. ಯಾಕಂದ್ರೆ ನಿಮ್ಮ ಬ್ಲೆಸ್ಸಿಂಗು ಭಾಳ ಅದಾವ. ನೀವು ನಮ್ಮ ಮಕ್ಕಳ ಮೇಲೆ ಎಷ್ಟು ಅಭಿಮಾನ ಮತ್ತು ಎಷ್ಟು ನೀವು ನಮ್ಮ ಮಕ್ಕಳಿಗೆ ಎಷ್ಟು ಇದು ಮಾಡ್ತೀರಾ ಅಂತ ಗೊತ್ತದ. ಆಶೀರ್ವಾದ ನೀವು ಮಾಡಿದ್ದೀರಾ. ನೀವು ನಮ್ಮ ಜೊತೆ ನೋಡೋದಿದ್ರೆ ಇವತ್ತಿನ ನಮ್ದು ಏನಿದು ಮಾಡ್ತಾ ಇದ್ದೀವಲ್ಲ, ನೋಡೋದಿದ್ರೆ ನಮ್ಮ ಜೊತೆ ಪೂರ್ತಿ ವಿಡಿಯೋ ಮುಗಿಯೋ ಮಟ್ಟ ನಮ್ಮ ಜೊತೆ ಇರಿ, ನೋಡ್ರಿ. ಮತ್ತು ಏನೇನು ಮಾಡ್ತೀವಿ ನೋಡೋಣ. ಈಗ ಟೈಮ್ ಬೇರೆ ಆಗೈತಿ, ಭಾಳ ಮಾತಾಡೋದು ಕೊಡೋದು ಬೇಡ. ಟೈಮ್ ನಿನ್ನೆ ನಾವು ಹೋಗಿ ಬಂದಿದ್ದೀವಿ. ಫುಲ್ ನಿನ್ನಿದು ನೋಡ್ಬೇಕಾದ್ರೆ ಭಾಳ ದೊಡ್ಡ ಪ್ರಮಾಣ. ನಿನ್ನಿದಂತೂ ವಿಡಿಯೋ ನೋಡ್ಕೊಂಡು ನೀವು ಬಂದಿದ್ದೀರಾ, ನಿಮ್ಗೆ ಗೊತ್ತದ. ಎಲ್ಲ ಪೇರೆಂಟ್ಸ್ಗೂ ನೋಡಿದ್ದೀರಾ, ಎಲ್ಲರಿಗೂ ನೋಡಿದ್ದೀರಾ. ಎಷ್ಟೆಲ್ಲ ಯಾವ ರೀತಿ ಖುಷಿ ಇರ್ತದಲ್ಲ, ಆ ಖುಷಿನ ಬೇರೆ ಇರ್ತದೆ. ಆಮೇಲೆ ಈಗ ಸದ್ಯ
ಈ ಖುಷಿನ ನಾವು ಇಲ್ಲಿ ಎಂಜಾಯ್ ಮಾಡೋಣ. ನಮಗೆ ಎಷ್ಟು ಆಗ್ತದೆ ನಮ್ಮ ಕೈಯಿಂದ ನಾವು ಏನದೇವಲ್ಲ ನಿಮ್ಗೆ ಮೊದಲೇ ಹೇಳಿದ್ದೀವಿ, ನಾವು ಇರೋದ್ರೋಗ ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಯಾರು ಇರ್ತಾರಲ್ಲ ಅವ್ರು ಕರ್ಕೊಂಡು ನಾವು ಮಾಡ್ಕೋತೀವಿ. ನಮ್ಮ ಕೈಯಿಂದ ಎಷ್ಟು ಆಗ್ತದಲ್ಲ ನಾವು ಮಾಡತ್ತೀವಿ. 4 ಜನ ಅದೇವಿ, ಈಗ 4 ಜನ ಸೇರಿ. ಹಾಂ, ಈಗ 3 ಜನ ಅದೇವಿ, ಅಪ್ಪನು ಬರ್ತಾನೆ, 4 ಜನ ಆಗ್ತೇವಿ. ಆಮೇಲೆ ಇನ್ನೇನಾಗ್ತದಲ್ಲ ನಮ್ಮ ಕೈಯಿಂದ ಎಷ್ಟು ಮಾಡೋದು ನೋಡಿ ನೀವು. ಇದು ಯಜಮಾನ್ರಿಗೆ ಒಂದು ಸ್ವಲ್ಪ ಗಾರ್ಡನ್ ಸ್ವಲ್ಪ ತೊಗೊಂಬಂದರು. ಮೈ ಮೇಲೆ ಹುಳ ಹಚ್ಬೇಕು, ಮೈ ಮೇಲೂ ಹುಳ ಬಿದ್ದೈತು ನಿಮ್ಮ ಮೈ ಮೇಲೆ. ಹುಳ ಅಲ್ಲ, ಅದೇ ನಡೀತೈತೆ ತಗೋರಿ ಅದು. ಈ ರೀತಿ ಡೆಕೋರೇಷನ್ ನಡೆದೈತಿ. ಇಲ್ಲಿ ಇಟ್ಕೊಂಡ್ಕೋತೇವೆ. ಈಗ ಟೈಮ್ ನೀವು 2 ಗಂಟೆಗೆ ತೋರಿಸಿದ್ದೆ, 2:20 ಟೈಮ್. ಕಮ್ಮಿ ಇರೋದ್ರಿಂದ ಏನೋ ನಮ್ದು ಪ್ಲ್ಯಾನ್ ಆಯಿತು. ಶಾಂಭವಿ ಸಣ್ಣಗಿದ್ದಾಗಿಂದ ಇಂಥವು ಪ್ಲ್ಯಾನ್ ಅದಾವೆ ಮನ್ಯಾಗ ಯಾವಾಗಲೂ. ಸಣ್ಣ ನಂದೇನು ಪ್ಲ್ಯಾನ್ ಅಲ್ಲಿದೆ ಅಂದ್ರೆ ನಾ ಹೇಳಿದೆ ಬಿಡು ನಿಂಗೆ. ಕರೆ ನಂಗೆ ಅದು ಯಾಕಂದ್ರೆ ಹೂ ಇಲ್ಲ ಅನ್ನತ್ಲೆ ನಂಗೆ ಯಾಕೋ ಸರಿ ಅನ್ಸೋತಾಗಿತ್ತದ. ಅದಕ್ಕೆ ನಾ ಪಾದನ್ನ ಇದು ಮಾಡು, ಪಾದಮ್ಮ ಇದು ಮಾಡ್ಕೊತ ಹಿಂಗೆ ಬರಲಿ ಅಂತ ಹೇಳಿ ಒಂದೊಂದೊಂದು ಹೆಜ್ಜೆ ಇಟ್ಕೊಂಡು ಬರಲಿ ಅಂತ ಹೇಳಿ ಇರೋದ್ರೋಗ ಅದ ಇನ್ನೂ ಸ್ವಲ್ಪ ತೊಗೋಬೇಕಾಗ್ತೈತಿ. ನಾವು ಇನ್ನೊಂದು ಕಾಲು ಈ ಕಡೆ ತೊಗೊಲಿ. ಎಷ್ಟು ಅದಾವೆ ಹೆಜ್ಜೆ ನೋಡು, ಎನಸು. ಶರಣ್ ಕುಮಾರ್ ಅಪ್ಪನ ಫೋನ್ ಮಾಡ್ದ. ಅಪ್ಪು ಅಪ್ಪು ಹಾಂ, ಓಕೆ ರೈಟ್, ಆಯ್ತು. ಇನ್ನೊಂದು 5 ನಿಮಿಷ ಕರಿತೀನಿ. ಮಸ್ತಾಗತ್ತೈತ್ಲ ಕಾಲ. ನಡೋದ್ರ ಹೂನು ಇರ್ತೀನಿ ನೋಡು. ಚಲೋ ಅನ್ಸತೈತಿ ನಾವು ಕಾಲು ಸೇಮ್. ಟೈಮ್ 2:30 ಹೋಗೈತಿ. ನೀನು ಒಂದ್ ಸ್ವಲ್ಪ ಹೂ ಹಾಕ್ತಿದ್ದೆ. ಅಪ್ಪ ಕಳ್ಸ್ಕೊತಾರ್ರಿ ಹೋಗ್ರಿ. ಅಪ್ಪ ಇನ್ನೂ ರೆಡಿನೂ ಆಗಿಲ್ಲ. ರೆಡಿ ಆಗ್ತಾರ ಅವ್ರೇನು ಪಟ್ನೆ ರೆಡಿ ಬೇಡ. ಆಯ್ತಾಯ್ತು, ಹೂ ಹಾಕೋತ ಎಲ್ಲ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಕೃಷ್ಣ ಪುಷ್ಪನೂ ಯೂಸ್ ಮಾಡೀವಿ. ಒಂದು 4 ಹೂ ತಂದು ಇಲ್ಲಿಟ್ಟಿದ್ದೀವಿ. ಆಮೇಲೆ ಇದು ಆರತಿದು ರೆಡಿ ಐತಿ. ಆಮೇಲೆ ಮಾಲಿ ಒಂದು ರೆಡಿ ಮಾಡಿದ್ದೀವಿ. ಆಮೇಲೆ ಇದು ಶಾಂಭವಿ ಈ ಥರ ಹೆಜ್ಜೆಗಳು ಮಾಡಿ ಈ ರೀತಿ ಅವಂಗೆ ಮಾಡ್ಯಾಳ ಹೂವಿನ ಇದನ್ನಂತ. ಮತ್ತು ಹೂ ಸ್ವಲ್ಪ ಒಂದು ತಲೆ ಮೇಲೆ ಹಾಕಬೇಕಾಗಿತ್ತು. ಈ ಮನೆ ಎಲ್ಲ ಹೂವಿಂದ ತುಂಬಿಬಿಟ್ಟೈತಿ ಇವತ್ತು. ಹೂವಿನ ಹಾಸಿಗೆ ಒಳಗೆ ಹೂವಿನ ಹಾಸಿಗೆ ಇರ್ತದಲ್ಲ, ಹಂಗೆ ನಡ್ಕೋತ ಬರಲಿ ಹೂವಿನ ಹಾಸಿಗೆ ಒಳಗೆ ಅಂತ ಹೇಳಿ ಅವ್ರ ಅಪ್ಪಾಜಿ ಯಾವ ರೀತಿ ಎಲ್ಲ ಹೂ ಎಲ್ಲ ಹಿಂಗೆ ಈ ರೀತಿ ಮಾಡಿ ಎಲ್ಲ ನಡ್ಕೋತ ಬರೋ ಜಾಗ ಒಳಗೆ ಎಲ್ಲ ಈ ರೀತಿ ಮಾಡಿದಾರೆ ನೋಡಿ. ಮತ್ತು ಇವಳು ಏನೋ ಫ್ರ್ಯಾಂಕ್ ಮಾಡಾಕ್ಯದ ಅಂತ ಅವ್ರ ಅನ್ನಾಗ. ಇಲ್ಲ ಫ್ರ್ಯಾಂಕ್ ಮಾಡಾಕಿದೆಯಲ್ಲ ನಿಮ್ಮ ಅನ್ನಾಗ. ಹಾಂ, ಸರ್ಪ್ರೈಸ್ ಮಾಡಾಕ್ಯದಾಳ. ಮತ್ತು ಇವಳು ವಾವ್, ನಂಗೆ ಯಾಕೋ ನೀನು ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಸೆಲಿಬ್ರೇಷನ್. ಇಡ್ಬೇಕು. Congratulations and celebration, Dr. Sharan Kumar, MBBS. ಶರಣ್ ಕುಮಾರ್ MBBS ಅಂತ, ಶರಣ್ ಭಾಯಿ MBBS ಅಂತ ಹಾಡ. ಶರಣ್ ಬ್ರೋ ಅಂತನ್ಲಿ. ಮುನ್ನಾ ಭಾಯಿ MBBS ಅಂತ. ಮುನ್ನಾ ಭಾಯಿ ಶರಣ್ ಭಾಯಿ MBBS. ಆಯ್ತು, ಹೋ ನೀ ಕರ್ಕೊಂಬರು. ಚಲೋ ಎತ್ಕೋತಾರೀಗ ಅಪ್ಪ ಅವ್ನು. ಹೌದಾ, ಎತ್ಕೊಂಡು ಬರವ್ರ. ಎತ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಲ್ಲ. ಇಲ್ಲಿಂದ ಅವ್ನು ನಡ್ಕೋತ ಹೋದಂದ್ರ ಅದಲ್ಲ. ಹಾಂ, ಅದೇ. ಅಪ್ಪು ಮೇಲೆ ಅದಾನೆ. ಅಪ್ಪನಾ ರೆಡಿ ಆಗೈತೆ ಬರ್ರಿ, ಬಾ ಊಟಕ್ಕೆ. ಅಪ್ಪ ಬರತ್ತಾರ ಊಟಕ್ಕೆ ಕರ್ಯಾಕ. ಇವ್ರೇನು ಚಾಲೂ ಮಾಡಿದ್ರು. ಏನ್ ಚಪ್ಪಲ್ ತೆಗ್ದಿರ್ತೀವಿ ನೋಡಲ್ಲಿ. ನಡಿ, ನಾವಿಬ್ರು ಒಳಗೆ ಹೋಗೋಣ. ಬ್ಯಾಡ್ ನಾ ಅದೇನಿಲ್ಲಿ ಕಾಣಿಸೋದಿಲ್ಲ. ನಡಿ.
ವಾಟ್ ನೆಕ್ಸ್ಟ್ ಈಗ ಅಡ್ಡು ಈ ಫೋಟೋ ಅಪ್ಪ ವೈದ್ಯ ವೃತ್ತಿ ಅದು ಕೇವಲ ಒಂದು ವೃತ್ತಿ ಅಥವಾ ಉದ್ಯೋಗವಲ್ಲ, ಅದು ದೇವರಿಗೆ ಸಮಾನವಾದ ಸೇವೆ. Is your new style a hard? Becoming a doctor is a monumental achievement that represents years of dedication, hard work, and perseverance. It marks the culmination of rigorous education, countless hours of studying, and hands-on training. This accomplishment is not just a personal triumph, but a commitment to the noble profession of healing and caring for others. Congratulations, my son, for reaching a significant milestone in your life by securing a prestigious MBBS degree. We are so proud of you. It is your time to explore the life. We wish you all the very best in your future endeavors with lots of love. And a chapter ends, a new journey begins. Ready for what's next? ನೆಕ್ಸ್ಟ್ ನೋಡಿದ್ರಲ್ಲ ಅಭಿಮಾನಿ, ಆ ಗಳಿಗೆ ಬಂದ ಬಿಟ್ಟು ನೋಡಿ. ನೆನ್ನೆ ರಾತ್ರಿನೇ ನಾವು ಮಾಡೋರಿದ್ದು, ಭಾಳ ಟೈಮ್ ಐತ್ ಬರಾಕ. ಅಪ್ಪಗೂ ಭಾಳ ಲೇಟ್ ಆಯ್ತು, ನಿಮ್ಗೆ ಗೊತ್ತದ. ರಾತ್ರಿ ನಿದ್ದಿಗಳಿಂದ ಎದ್ದು ಮಾಡೋದು ಬೇಡ ಅಂತ ಏನ್ ಮಾಡಿದ್ವಿ, ಕಾದ್ವಿ. ಬೆಳಿಗ್ಗೆ ಹಂಗೂ ಎಬ್ಸೋದು ಬೇಡ ಅಂತ ಸ್ವಲ್ಪ ಲೇಟ್ ಆಗಿಲ್ಲ ಇದು ಮಾಡ್ಕೊಂಡು ಈಗ ಮಧ್ಯಾಹ್ನ ನಂತರ ನಾವು ಈ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ನಮ್ ಸಲುವಾಗಿ ಭಾಳ ಸ್ಪೆಷಲ್ ದಿನ ಐತಿ ಇದು. ಯಾಕಂದ್ರೆ ಈ ರೀತಿ ಸ್ವಾಗತ ಮಾಡ್ಕೊಂಡ ಕರ್ಕೊಳ್ಳೋದಿರ್ತದಲ್ಲ, ಅದ ನಮ್ಮಗ. ಯಾಕಂದ್ರೆ ಇದು ಮಾಡಬೇಕಂತ ಏನಿಲ್ಲ, ಆದ್ರೂ ಏನೋ ನಮ್ ಮನ್ಸಿಗೆ ಅದು ಖುಷಿ ಆಗ್ತದೆ. ಇರೋದ್ರೋಗನ ಇದ್ ಮಾಡ್ಕೊಂಡ್ ಮಾಡಿದೀವಿ. ಅವ ಸಣ್ಣಾಗಿದ್ದಾಗಿಂದ ಬಾಳ ಇರೋದ್ರೋಗ ಬಾಳ ಇದ್ ಮಾಡ್ಕೊಳ್ಳೋದು ಅವ್ ಮೊದ್ಲಿಂದ ಇಷ್ಟ ಆಗೋದಿಲ್ಲ, ಬೇಡನ ಅಂತ ನಾವ. ಆದ್ರೂ ಇರೋದ್ರೋಗ ಅಷ್ಟ್ ಮಾಡ್ಕೊಂಡಿದೀವಿ. ಮತ್ತ ಅದ್ರಾಗ ಎಷ್ಟು ಖುಷಿ ಪಡ್ಬೇಕು. ಅವು ಇದೇನ್ ಮಾಡಿರಿ, ಹೂ ಎಲ್ಲಿಂದ ತಂದೇರಿ, ಹೂ ಎಲ್ಲಿ ಸಿಕ್ಕಿದ್ದು ಇಷ್ಟ ನಿಮ್ಗ ಅಂತ ಅದೆಲ್ಲ ವಿಚಾರ ಮಾಡತಾನ. ಯಾಕಂದ್ರ ಅವನು ನಮ್ ಜೊತೆ ಸಮಯದಾಗ ಮಾಡ್ಕೋತ ಬಂದಾನಿದೆಲ್ಲ. ಆಮೇಲೆ ಈಗ ಇಲ್ಲಿ ಚಾಕ್ಲೇಟ್ ಸ್ವಲ್ಪ ಇಟ್ಟಿದ್ದೇವೆ, ಮತ್ತೆ ಹೂವಿನ ಮಾಲಿ ಅದ. ಮತ್ತೆ ನೀವು ಬರೀ ಈಗ ಸೆಲೆಬ್ರೇಷನ್ ಮಾಡೋನು. ನಮಸ್ಕಾರ ಸ್ನೇಹಿತರೆ, ಮಿತ್ರರೇ, ಬಂಧು ಬಾಂಧವರೇ. ಚಾಲು ಮಾಡಿ. ಸೊ ನಮ್ಮ ಧರ್ಮಪತ್ನಿಯವರು ಈ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಹೇಳಿದ್ದಾರೆ. ಮಗ ಶರಣಕುಮಾರ್ಗೆ ನಿನ್ನೆ ಘಟಿಕೋತ್ಸವ ಬೆಳಗಾವಿಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ MBBS ಪದವಿ ಪಡೆದು ಮನೆಗೆ ನಿನ್ನೆ ಬಂದಿದ್ದಾನೆ. ಸೊ ನಿನ್ನೆನೆ ಈ ಕಾರ್ಯಕ್ರಮ ನಾವು ಮಾಡಬೇಕಂತ ಎಲ್ಲ ನಿನ್ನೆನೆ ತಯಾರು ಮಾಡ್ಕೊಂಡಿದೀವಿ. ಸೊ ಆದ್ರೆ ಅವನು ಬರ್ಲಿಕ್ಕೆ ರಾತ್ರಿ 12, 1 ಗಂಟೆ 2 ಗಂಟೆ ಆಯ್ತು. ಸೊ ಅದಕ್ಕೆ ಮಧ್ಯರಾತ್ರಿಯಲ್ಲಿ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ರಾತ್ರಿಯಲ್ಲಿ ನಾವು ಎಲ್ಲ ರೆಸ್ಟ್ ಮಾಡಿದ್ವಿ. ನಾವು ಟೈರ್ಡ್ ಆಗಿದ್ದೀವಿ. ಈಗ ಬೆಳಗ್ಗೆ ಇದ್ದ ಮೇಲೆ ಈ ಒಂದು ಸುಂದರವಾದ ಒಂದು ನೆನಪಿನ ಒಂದು ಲೈಫ್ ಅಲ್ಲಿ ಒಂದು ನೆನಪಿರ್ಲಿ ನಮ್ಮದು ಮತ್ತು ಮಕ್ಕಳದು ಅಂತೇಳಿ ಒಂದು ದೃಷ್ಟಿಯಿಂದ ಈ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ಇದು ಬ್ಯಾನರ್ ಕೂಡ ಎಲ್ಲರ ಸಹಕಾರದಿಂದ, ನಮ್ಮ ಮಗಳು ಮತ್ತು ಧರ್ಮಪತಿಯವರ ಸಹಕಾರದಿಂದ ಇದೊಂದು ಮಾಡ್ಕೊಂಡು ಬಂದಿದ್ದೀನಿ. ಲೈಫ್ ಲಾಂಗ್ ಈ ಒಂದು ಮೆಮೊರಿ ನಮ್ಮ ವಿಡಿಯೋದೊಳಗೆ ಇರ್ತದ. ನೀವು ಯಾವಾಗಲೂ ನೋಡಬಹುದು. ನಿಮಗೂ ಕೂಡ ಇದು ಒಂದು ಮಾದರಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಸಹಕಾರ ಮತ್ತು ಮಾರ್ಗದರ್ಶನ ಅದಕ್ಕೆ ಬಹಳ ಮಹತ್ವದಾಗಿದೆ. ಯಾಕಂದ್ರೆ ನೀವು ಈಗ ನಮ್ಮವರೇ ಆಗ್ಬಿಟ್ಟಿದ್ದೀರಾ, ಬಹಳ ಹತ್ತಿರದವ್ರು ಆಗ್ಬಿಟ್ಟಿದ್ದೀರಾ. ಯಾಕಂದ್ರೆ 5 ವರ್ಷ MBBS ನೀವು ನೋಡ್ತಾ ಇದೀರಾ, ಅವ್ನ ಜರ್ನಿ ನೋಡಿದೀರಾ ಯಾವ ರೀತಿ ಇತ್ತಂತ. ಅವನು ವರ್ಷ 2nd ಇಯರ್, 3rd ಇಯರ್, 4th ಇಯರ್ ಪ್ರತಿಯೊಂದನ್ನ ಯಾವ ರೀತಿ ಎಲ್ಲಾ ವಿಡಿಯೋ ಮಾಡಿದೀವಿ. ಈಗ ಫೈನಲ್ ಇಯರ್ ಮುಗಿಸಿ ಒಂದು ಗ್ರಾಜುಯೇಷನ್ ತಗೊಂಡ, ಆ ಇಂಟರ್ನ್ಶಿಪ್ ಮುಗಿಸ್ಕೊಂಡ್ ಗ್ರಾಜುಯೇಷನ್ ಮಾಡಿ ನಮ್ಮ ಮನೆಯೊಳಗೆ ಇಷ್ಟು ದೊಡ್ಡ ಸಾಧನೆ ವಿಶೇಷ ಅಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸಾಂಗ್ಲಿ ಕುಟುಂಬ ಪರಿವಾರದಲ್ಲಿ ಪ್ರಥಮ ವೈದ್ಯರು, ವೈದ್ಯಕೀಯ ಒಂದು ಸ್ನಾತಕೋರ ವೈದ್ಯಕೀಯ ಒಂದು ಶಿಕ್ಷಣವನ್ನು ಪಡೆದು MBBS ಕ್ಲಿಯರ್ ಮಾಡಿಕೊಂಡು ಡಾಕ್ಟರ್ ಆಗಿರೋದು ನಮ್ಮ ಸಾಂಗ್ಲಿ ಪರಿವಾರದಲ್ಲಿ ಮೊದಲನೇ ಡಾಕ್ಟರ್ ವೈದ್ಯರವರು. ಜೊತೆಗೆ ಇವರ ಹಿಂದ್ಗಡೆ ಸಹೋದರನ ಹಿಂದ್ಗಡೆ ಸಹೋದರಿ ಕೂಡ ಬರ್ತಾ ಇದೆ. ಅದೇ ಲೈನ್ ನಲ್ಲಿ, ಮೆಡಿಕಲ್ ಲೈನ್ ನಲ್ಲಿ ಅವಳು ಬರ್ತಾ ಇದ್ದಾಳ. ಈಗ ಫೈನಲ್ ಇದ್ದಾಳ. ಇನ್ನೊಂದು ವರ್ಷ 2 ವರ್ಷದಲ್ಲಿ ಅವಳದು ಕೂಡ ಕಾನ್ವಿಕೇಶನ್ ಒಂದು ಪದವಿ ಪ್ರದಾನ ಸಿಗ್ತದೆ. ಈಗ ಸಿಂಪಲ್ ಆಗಿ ಮಗನ ಒಂದು ಸರ್ಕಾರ ನಾವು ಮನೆಗೆ ಆಮಂತ್ರಣ ಮಾಡ್ಕೊಂಡಿದೀವಿ, ಆಯ್ತೆ ಡಾಕ್ಟರ್ ಅಂತ ಹೇಳಿ. ಅವ್ರು ಆಕ್ಚುಲಿ ಡಾಕ್ಟರ್ ಆಗಿ 1 ವರ್ಷ ಆಗಿದೆ ಈಗಾಗಲೇ, ಬಟ್ ಅವನಿಗೆ ಪದವಿ ಏನು ಪ್ರದಾನ ಆಗಿರ್ಲಿಲ್ಲ. ಸೊ ಪದವಿ ಪ್ರದಾನ ನಿನ್ನೆ ಆಗಿದೆ. ಸೊ ಹಿಂಗಾಗಿ ನಾವು ಪ್ರಥಮ ಬಾರಿಗೆ ಅವನಿಗೆ ವೈದ್ಯನಾಗಿ ಸಮೃದ್ಧಿಯ ಸನ್ನಿಧಿಗೆ ಅವನಿಗೆ ಬರಮಾಡಿಕೊಂಡಿದ್ದೀವಿ. ಕ್ವಶನ್ಸ್ ಕೇಳ್ತಿದ್ದೇನೆ, ಆನ್ಸರ್ ಹೇಳ್ಕೋತು. ಫುಲ್ MBBS ಲೈಫ್ ಒಳಗೆ ನಿಮ್ಮ 3 ಜನ ಸಲ ಯಾವ್ದು ಬೆಸ್ಟ್ ಮೂಮೆಂಟ್ ಇತ್ತು? ಒಬ್ಬೊಬ್ರು ಹೇಳ್ಕೋತ ಹೋಗ್ರಿ. ಬೆಸ್ಟ್ ಮೂಮೆಂಟ್ ಎಲ್ಲಾರ್ಕಿತ್ತು ಬೆಸ್ಟ್. ನನ್ನ ಸಲುವಾಗಿ ಅಂತಂದ್ರೆ
ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ನನಗೆ ಅದು ಭಾಳ ಅಂದ್ರೆ ಭಾಳ ದೊಡ್ಡ ದೊಡ್ಡ ಇದನ್ನ ಇತ್ತು ನನ್ನ ಸಲುವಾಗಿ. ಆ ಬೆಳಿಗ್ಗೆ ಅವ್ನ ಮುಖ ಹೆಂಗಾಗೈತೆ ಅಂತ ನೋಡಕ್ ನನಗೆ ಅದು ಭಾಳ ಇದನ್ನ ಅನ್ಸೋದು. ಮತ್ತು ಖುಷಿಲಿ ಆ್ಯಕ್ಟಿವ್ಲಿನ ಅವ್ನು ಬರ್ತಿದ್ದ, ಅದು ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ನಿದ್ದೆ ಇಲ್ಲದೆ ಇರೋದು ಅದು ಬರೋದೈತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಐತಿ. ಯಾರಿಗೂ ನಿದ್ದೆಯಿಂದ ಎಲ್ಲಾನು ನಮ್ಗೆ ಇದಾಗ್ತದ. ಊಟನೂ ನಾವು ಸ್ವಲ್ಪ ತಡ್ಕೋಬಹುದು, ನೀರು ನಾವು ಸ್ವಲ್ಪ ಕುಡಿಯೋದು ತಡ್ಕೋಬಹುದು. ಖರೆ ನಿದ್ದೆ ಆಗದೆ ಇದ್ರೆ ಆ ದಿನ ಭಾಳ ಇದನ್ನ ಆಗ್ತೈತಿ. ಖರೆ ಅವ್ನು ಫುಲ್ ಆಕ್ಟಿವ್ ಡ್ಯೂಟಿ ಮುಗಿಸ್ಕೊಂಡೆ ಆರಾಮಾಗಿ ಬರ್ತಿದ್ದ. ಮತ್ತೆ ಎಷ್ಟು ಎಂಜಾಯ್, ಮತ್ತೆ ಮನೀನು ಎಲ್ಲ ರೌಂಡ್ ಆಗಿ ನೋಡಿ ಆಮೇಲೆ ಅವ ಆರಾಮಾಗಿ ಪಬ್ಲಿಕ್ ಅಲ್ಲಿ ಎಲ್ಲರೂ ಡಾಕ್ಟರ್ ಬಹಳ ಭಾರಿ ಅಂತಾರೆ. ಅದು ನಿಜವಾಗ್ಲೂ ಬಹಳ ಭಾರಿ ಇದೆ. ಬಟ್ ಅವರು ಪಡುವಂತ ಕಷ್ಟ ಅದು ಅವ್ರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ. ರೋಗಿಗಳ ಜೊತೆಗೆ ಅವರಿಗೆ ಸಂವಾದ, ಅವರಿಗೆ ಸಹಕಾರ, ಅವರಿಗೆ ಸಪೋರ್ಟ್, ಅವ್ರಿಗೆ ಕೆಲಸ ಮಾಡ್ಕೋತ ಹೇಳ್ರಿ, ಸಪ್ರೇಟ್ ಮಾತಾಡ್ಬೇಡ್ರಿ. ನಿನ್ ಸಲ ಬೆಸ್ಟ್ ಮೂಮೆಂಟ್ ಯಾವ್ದಿತ್ತು? ಬೆಸ್ಟ್ ಮೂಮೆಂಟ್ ಅಂದ್ರೆ the first day he got NEET clearance in the first attempt with all India quota admission. ಅದು ನನಗೆ ಬಹಳ ವಿಶೇಷವಾದ ದಿನ. ವೆರಿ ಇನ್ ಶಾರ್ಟ್ ಪೀರಿಯಡ್ ಒಳಗೆ ಅವ್ರು ಪ್ರಿಪರೇಷನ್ ಮಾಡಿ ಕರೋನಾನು ಆಲ್ ಇಂಡಿಯಾ ಕೋಟಾದಲ್ಲಿ 615 ಮಾರ್ಕ್ಸ್ ತಗೊಂಡು ಅವನು ಟಾಪರ್ ಆಗಿ, ಆಮೇಲೆ ಅವ್ನಿಗೆ ಹೇಳಬೇಕು ಅಲ್ಲೇ, ಅದು ಕರೋನಾ ಪೀರಿಯಡ್ ಅಲ್ಲಿ. ನಂದು ಬೆಸ್ಟ್ ಮೂಮೆಂಟ್ ನಾ ಫಸ್ಟ್ ಡೇ MBBS ಹೋಗುವಾಗಿಂದ ಅದ ಸೇಮ್ ಹೇಳಕ್ ಬರೋದು. ಫಸ್ಟ್ ಡೇ ನಾ ಹೋಗುವಾಗ ಇದೇ ತರ ಸತ್ಕಾರ ಅಲ್ಲೇ ನಂದಾಗಿತ್ತು. ಅದ ಅಪ್ಪ ನಮ್ಮ ಸಮೋಸೆ ಆರತಿ ಮಾಡಿ ನನ್ ಸತ್ಕಾರ ಮಾಡಿ ಫಸ್ಟ್ ದಿನ ಕಾಲೇಜ್ ಕಳಿಸಿದ್ರು. ಮತ್ ನಾ ವಾಪಸ್ಸಿಗೆ ಬಂದ್ಮೇಲೂ ಸೇಮ್ ಅದ ಸತ್ಕಾರ ಆಗೈತಿ. ಅದಕ್ಕ ಖುಷಿ ಆಯ್ತು ನೋಡಿ. ಸೊ ಯಾವಾಗಲೂ ಲೈಫ್ ಕೆಲ್ಸ ಮಾಡ್ಕೋತ ಸುಖ ಮತ್ತು ದುಃಖ ಅನ್ನುವಂಥದ್ದು ಒಂದೇ ನಾಣ್ಯದ ಎರಡು ಮುಖಗಳು. ನಾಣ್ಯ ನಿಮಗೆ ಬೇಕು ಖರ್ಚು ಮಾಡ್ಲಿಕ್ಕೆ, ಬಟ್ ಅದು ಎರಡು ಮುಖ ಇರ್ತಾವೆ, ಎರಡೂ ಇರೋದಿಲ್ಲ ಲೈಫಲ್ಲಿ. ಸೊ ಅದನ್ನ ನಾವು ಸಮನಾಗಿ ಹಂಚ್ಕೊಂಡು ಅದನ್ನ ಫೇಸ್ ಮಾಡ್ತಾ ಹೋಗೋದೇ ಜೀವನ. ಹೋದ್ರು ಕೂಡ ನನ್ ಬೆಸ್ಟ್ ಮೂಮೆಂಟ್ ಈಗ ಅಪ್ಪಂದ ಬೆಸ್ಟ್ ಮೂಮೆಂಟ್. ಈ ಸಮೃದ್ಧಿ, ಈಗ ನೀ ಎಲ್ಲರಿಗೂ ಕೇಳಿದೆ ಬೆಸ್ಟ್ ಮೂಮೆಂಟ್ ಯಾವ್ದು ಅಂತ ಹೇಳಿ. ಅಪ್ಪಂದು ಕೇಳಿದೆ, ಅಮ್ಮಂದು ಕೇಳಿದೆ, ನಂದು ಕೇಳಿದೆ. ಈಗ ನಿಂದ ಬೆಸ್ಟ್ ಮೂಮೆಂಟ್ ಯಾವುದು ನೀನ್ ಇವ್ರ ಕರಿಯರ್ ಒಳಗ, MBBS ಕರಿಯರ್? ನನ್ ಬಗ್ಗೆ ನನ್ ಬೆಸ್ಟ್ ಮೂಮೆಂಟ್ ಅಂದ್ರೆ ನಾನು ಅದ ಕಾಲೇಜ್ ಒಳಗೆ ಇದ್ದಲ್ಲ, ಅವಾಗ ಎಲ್ಲಾ ಪ್ರೊಫೆಸರ್ಸ್ ನಂಗೆ ನೀ ಶರಣ್ ತಂಗಿ ಏನ, ಶರಣ್ ಎಷ್ಟ್ ಚಲೋ ಇದ್ದ, ಭಾಳ ಚಲೋ ಹುಡ್ಗ ಇದ್ದವ, ನೀನು ಅಂಕಿತ ಚಲೋ ಮಾಡ್ಬೇಕು ಹಂಗೆಲ್ಲ ಹೇಳ್ತಿದ್ದಲ್ಲ, ಅದ ನನ್ ಬೆಸ್ಟ್ ಮೂಮೆಂಟ್. ಸೊ ಮತ್ತೆ ನೀ ಹಂಗ ಮಾಡಿ ತೋರ್ಸಿದಿ, ಅವ್ರು ಹೇಳ್ತಿದ್ರು ಮತ್ತೆ ಹಂಗ ಮಾಡಿ ತೋರ್ಸಿದಿ. ಎಲ್ಲರೂ ನೀವು ಬೆಸ್ಟ್ ಅಂತಾರ. ಭಾಳ ಇಂಟೆಲಿಜೆಂಟ್ ಅದಾಳ, ಭಾಳ ಹುಷಾರದಾಳ, ಭಾಳ ಇದು ಸಿಂಪಲ್ ಅದಾಳ ಎಲ್ಲ ಹೇಳ್ತಾರ. ಹಂಗೆ ಮಾಡ್ಕೊಂಡು ಹೋಗು. ಮತ್ತೆಲ್ಲ ನಿನಗೂ ಎಲ್ಲ ಚಲೋ ಆಗಲಿ, ಒಳ್ಳೇದಾಗಲಿ. ಸೊ ನಿನಗೂ ಕೂಡ ಇದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ, ಇದೇ ರೀತಿ ನಿನಗೂ ವೆಲ್ಕಮ್ ಮಾಡ್ತೀವಿ. ಇದು ಪದವಿ ಪ್ರದಾನದ ಪ್ರಮಾಣ ಪತ್ರ. ಇದು ಮುದ್ರೆ, ಕಾಲೇಜಿನ ಮುದ್ರೆ, ಆಮೇಲೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ಯೂನಿವರ್ಸಿಟಿಯ ಒಂದು ಮುದ್ರೆ ಹಾಕಿ ನೀ ಇವತ್ತಿನಿಂದ ನೀ ಡಾಕ್ಟರ್ ಆಗಿದೀಪ, ನೀ ಎನ್ರೋಲ್ ಮಾಡ್ಬೋದು, KMC ಎನ್ರೋಲ್ ಮಾಡ್ಕೊಂಡು ನೀ ಡಾಕ್ಟರ್ ಆಗ್ಬಹುದು, ಮುಂದೆ ಓದ್ಬಹುದು, ಅಥವಾ ನೀನು ಯಾವ ಫೀಲ್ಡ್ ಚೆನ್ನಾಗಿ ಅನ್ಸ ಆ ಫೀಲ್ಡ್ ಹೋಗ್ಬೋದು ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೊಟ್ಟಿದ್ದಾರೆ ಇದನ್ನ. ಸೊ ಲೈಫ್ ಅಲ್ಲಿ ನಮ್ಮ ಕುಟುಂಬದಲ್ಲಿ, ಸಾಂಗ್ಲಿ ಪರಿವಾರದಲ್ಲಿ ಮೊದಲ ವೈದ್ಯನಾಗಿ ನನ್ನ ಮಗ ಆಗಿದ್ರೆ ಅಂದೇಳಿ ನನಗೆ ಬಹಳ ಹೆಮ್ಮೆ ಇದೆ, ಬಹಳ ಪ್ರೌಡ್ ಇದೆ. ಸೊ ಅವನು ಇನ್ನೂ ಬಹಳಷ್ಟು ಹೈಟ್ ಮೇಲೆ ಹೋಗ್ತಾನಂತ ಅನ್ನೋದು ಕೂಡ ನನಗೆ ವಿಶ್ವಾಸ ಇದೆ. ಸೊ ಮಾಡಲಿಲ್ಲ, ಒಳ್ಳೆಯದಾಗಲಿ. ನಿನ್ನ ಜೊತೆಗೆ ನಾವು ಇರ್ತೀವಿ, ನಿನ್ನ ಸುಖ ದುಃಖಗಳಲ್ಲಿ ಕೂಡ ಭಾಗಿಯಾಗ್ತೀವಿ. So we enjoy our life in your spirit. Okay? All the best. ಹೇಳಿ. ಆಮೇಲೆ ಯಾಕೆ ಮನೆಗಳು ಡಾಕ್ಟರ್ ಆಗೋದಂತಂದ್ರೆ, ನಿಮ್ಗೆ ಈಗಾಗಲೇ ನಾವು ಬಹಳಷ್ಟು ವಿಡಿಯೋ ಹೇಳಿದೀವಿ, ಕರೆ ಇವತ್ತು ಮತ್ತೆ ಹೇಳ್ಬೇಕು ಅನಿಸ್ತಾ ಇದೆ. ಡಾಕ್ಟರ್ ಆಗೋದೆ ಯಾಕಂದ್ರೆ ಸಣ್ಣಾಗಿದ್ದಾಗ ಅವನಿಗೆ ಬಹಳ ಆರಾಮ ಉಳಿತಿರ್ಲಿಲ್ಲ. ನಾವೇನ್ ಮಾಡ್ತಿದ್ವಿ, ಅವ್ನಿಗೆ ಆರಾಮಿಲ್ಲದೆ ಇದ್ದಾಗ ಹಾಸ್ಪಿಟಲ್ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ರಾತ್ರಿ ಕರ್ಕೊಂಡು ಹೋಗಿದ್ದೀನಿ ಹಾಸ್ಪಿಟಲ್ಗೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಮಟ್ಟ ಬಿಡ್ತಿರ್ಲಿಲ್ಲ ನಾನು. ಅವನಿಗೆ ಹೋಗೋದಂದ್ರೆ ಹೋಗೋದು ಹಾರುಗೇರಿ ತನಕ, ನಮ್ಮ ರಾಘವ ತವ್ರ ಮನೆ ಒಳಗಿದ್ದಾಗ ಹಾರುಗೇರಿ ತನಕ ಹಾಸ್ಪಿಟಲ್ ಹೋಗಿದೀವಿ ನಾವು. ಅಲ್ಲಿಂದ ಆಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ತೋರ್ಸೋದು, ಮತ್ತೆ ನಾಳೆ ಅದಾವ ಮತ್ತೆ ಅತ್ತಾಗ ಮತ್ತೆ ಕರ್ಕೊಂಡು ಹೋಗೋದು. ಹಂಗ ಅಲ್ಲಿ ಅಷ್ಟು ಪರಿಚಯ ಆಗಿತ್ತು ನಮ್ಗೆ, ಡಾಕ್ಟರ್ಸ್ ಎಲ್ಲ ಅಷ್ಟೆಲ್ಲ ಪರಿಚಯ ಮಾಡ್ಕೊಂಡಿದೀವಿ ನಾವು. ಆಮೇಲೆ ನನಗೆ ಅವಾಗಿಂದ ನನಗೆ ಅನ್ಸಿತ್ತು. ಆಮೇಲೆ ಮತ್ತೆ ಒಂದೇ ಅವಾಗ ಅನ್ಸಿತ್ ನಿಂಗ? ಹಾ
ಆಮೇಲೆ ಅದಕ್ಕಿಂತ ಮೊದಲು ಮತ್ತೊಂದು ಏನಿತ್ತು ಅಂತಂದ್ರೆ ನಮಗೆ ಮಕ್ಕಳು ಬೇಕಾಗಿರ್ಲಿಲ್ಲ. ಅವಾಗ ನಮಗೆ ಡಾಕ್ಟರ್ದ ಏನ್ ಅವಶ್ಯಕತೆಪ್ಪ, ಡಾಕ್ಟರ್ ನಮ್ಗೆ ಬೇಕು, ನಮಗೂ ಅವ್ರ ಅವಶ್ಯಕತೆ ಬಹಳ ಅದ ಅಂತ ನನಗೆ ಅವಾಗ ಗೊತ್ತಾಗಿದೆ. ನಮ್ಮ ಮನೇಲಿ ಒಬ್ಬ ಡಾಕ್ಟರ್ ಇದ್ರೆ ಬಹಳ ಚೆನ್ನಾಗಿರ್ತದ ಅಂತ ನಾವು ಅನ್ಕೊಂಡಿದ್ವಿ. ಅವಾಗ ಜಾಸ್ತಿ ನಮಗ್ ನನಗ ಡಾಕ್ಟರ್ಗಳು ಅಂದ್ರೆ ಭಯ ಆಗ್ತಿತ್ತು. ಮೊದಲ ಇಂಜೆಕ್ಷನ್ ಮಾಡ್ಕೊಳಕ್ ಹೋಗೋದಂದ್ರೆ ನಮ್ಮಮ್ಮ ಎತ್ಕೊಂಡ್ ಹೋಗ್ತಿದ್ರೆ ನಂಗೆ ಡಾಕ್ಟರ್ ಕಡೆ. ಈಗ ಭಯ ಹೋಗೈತ್ ನಿಂದ? ನನಗೆ ಈಗ ಪೂರ್ತಿ ಭಯ ಹೋಗೈತಿ. ನಾವು ಅನ್ಕೊಂಡಿದೀವಲ್ಲ ನಮ್ಮ ಮಗಳು ಡಾಕ್ಟರ್ ಆಗ್ತಾರ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅವ್ರು ಪ್ರಯತ್ನ ಮಾಡಿದಾರೆ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಬಹಳ ಒಳ್ಳೆ ಪ್ರೊಫೆಷನ್ ಚೂಸ್ ಆಗಿದೆ. ನಮಗೂ ಖುಷಿ ಅದ, ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಖುಷಿ ಅದ. ಅವನು ಇದರಲ್ಲಿ ಏನೋ ಮುಂದುವರಿದಾನ, ಅವರಿಗೆಲ್ಲ ಶುಭ ಒಳ್ಳೇದಾಗ್ತದೆ. ಓಕೆ, ಒಮ್ಮೆ ಹಂಗಾಕದ ಮತ್ ನಿಂಗ ವಿಡಿಯೋ ಬಂದಿದ್ದಾಗ ನಾ ಹೇಳಾಕ ಹೇಳಿದ್ದೆ ಅದ. ಹೌದಾ? ಯಾವಾಗ ಇದೆಲ್ಲ ಯಾಕಂದ್ರೆ ನನಗೆ ಗೊತ್ತಿತ್ತು ಅಮ್ಮ ಕೇಳ್ತಾರೆ ಅಂತ ಹೇಳಿ. ಸೊ ಅದನ್ನ ಅಮ್ಮ ಗೊತ್ತಿಲ್ಲದಾಗ ತಂದಿಟ್ಟಿದ್ದೇವೆ. ನಿನ್ನೆ ನಾವು ಬರುವಾಗ ನೀ ಅಂದೆಲ್ಲ ಯಾಕೆ ಲೇಟ್ ಆಯ್ತು, ಅದು ಇಷ್ಟ ಲೇಟ್ ಮಾಡಿದ್ರೆ ಅಲ್ಲಿ ಆ ಕೇಕ್ ಕಡೆ ಹೋಗಿದ್ದು ನಾವು. ಕೇಕ್ ಕಡೆ ಮಧ್ಯಾಹ್ನ 1 ಗಂಟೆ ಹಿಡಿದು ಟೈಮ್ 1 ಗಂಟೆ ಕೊಟ್ರ ಅವ್ರ ಮನೆ ಒಳಗೆ ತಂದಿಟ್ಟು ಇದು. ಹಾ ಇದೇ ಟೈಮ್ ಮಾಡ್ಬೋದಾಗಿತ್ತು. ಕರೆ ನಾವು ಅನ್ಕೊಂಡಿದ್ವಲ್ಲ ನಾವು ಮಾಡ್ಕೊಳ್ಳೋದು, ಅದನ್ನ ಅರ್ಥ ಮಾಡೋದು ಸರಿ ಇಲ್ಲ. ನಿಂಗೂ ಬಹಳ ಟೈಮ್ ಆಯ್ತು. ಫೋಟೋ ತೆಗ್ದೇ ಕೇಕ್ ಫೋಟೋ ತೆಗ್ದಿ. ಚಪ್ಪಾಳೆ 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 ಸಾಧನೆ ತೋರಿದ ಮಗನಿಗೆ ಚಪ್ಪಾಳೆ ಚಪ್ಪಾಳೆ. ಡಾಕ್ಟರ್ ಆಗಿ ಬಂದದ್ದು ನಮಗೆಲ್ಲ ಆನಂದ ತಂದಿದ್ದು. ಶರಣ್ ಬಾಯಿ MBBS, ಶರಣ್ ಬಾಯಿ MBBS, ಶರಣ್ ಬ್ರೋ. ಇದಂತೂ ಇಷ್ಟ ಆತಪ್ಪು ಭಾಳ. ಆಯ್ತು. ಆಮೇಲೆ ಇದು ಅಷ್ಟೆಲ್ಲ ಸುಮ್ ಮಾಡೋದಿದ್ವಿ. ಸುಮ್ ಮಾಡ್ಬೇಕಂದ್ರೆ 1.5 kg ಬೇಕಂತ. 1.5 kg. ಅಭಿಮಾನಿಗಳೇ, ಬಂಧುಗಳೇ, ಮಿತ್ರರೇ, ನಿನ್ನೆ ಕಾನ್ವೊಕೇಶನ್ ಘಟಿಕೋತ್ಸವ MBBS ಮುಗೀತು. ಆದ್ರೆ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಲ್ಲ ಬಂಧುಗಳಿಗೆ ಕರೆದು ಮಾಡ್ಬೇಕಂತ ನಮ್ದು ಪ್ಲಾನಿಂಗ್ ಇತ್ತು. ಬಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು. ಒಂದು ಕ್ಯಾಂಡಿಡೇಟ್ ಜೊತೆಗೆ ಅಪ್ಪ ಅಮ್ಮ ಅಷ್ಟೇ ಬರ್ಬೇಕು. ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ, ಚಡ್ಡಿ ವ್ಯವಸ್ಥೆನೂ ಎಲ್ಲ ಮಾಡಿದ್ರು. ಬರೇ ಪೇರೆಂಟ್ಸ್ ಗೆ ಮಾತ್ರ ಕೂಪನ್ಸ್ ಕೊಟ್ಟಿದ್ರು. ಸೊ ಹಿಂಗಾಗಿ ಎಲ್ಲರಿಗೂ ಕರೆಸಿ ಅಲ್ಲಿ ಅವ್ರಿಗೆ ಅನಾನುಕೂಲ ಮಾಡೋದು ಬೇಡ ಅಂತ ಹೇಳಿ ಕರೆಸ್ಲಿಕ್ಕಾಗಿಲ್ಲ. ಅದಕ್ಕೆ ಯಾರು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಕೊಟ್ಟಿರೋದು 2 ಕೂಪನ್, ಅದಕ್ಕೆ ಮತ್ತೊಂದು 2 ಎಕ್ಸ್ಟ್ರಾ ಇಸ್ಕೊಂಡಿದ್ವಿ. ಸೊ ಅದಕ್ಕೆ ನಾನು ಮಂಜು ಮತ್ತೆ ಅನ್ನಪೂರ್ಣ ಬಂದ್ರೆ ಬರ್ಲಿ ಅಂತ ಹೇಳಿ ಅವ್ರಿಗೆ ಕ್ವರಿ ಮಾಡಿದ್ದೆ. ಶರಣ್ ಕುಮಾರ್ ಸಮೃದ್ಧಿ ಇಬ್ರು ಹೇಳಿದ್ರು. ಸೊ ಮಂಜುನ ಅವನು ಬಿಜಿ ಇರೋದ್ರಿಂದ ಅವನು ಬರ್ಲಿಕ್ಕಾಗಲ್ಲ, ಅನ್ನಪೂರ್ಣ ಬರ್ಲಿಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಅಣ್ಣ ಅವ್ರು ಬಂದಿದ್ರು. ನಮ್ಮ ಹಿರಿಯ ಅಣ್ಣ ಬಂದು ಅವ್ರ ಹಿರಿಯರಾಗಿ ಮಗಳಿಗೆ ಆಶೀರ್ವಾದ ಮಾಡಿದ್ರು. ಅವರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದ. ದೇವ್ರ ಮನೆಗೆ ನಡಿ, ದೇವ್ರಿಗೆ ನಮಸ್ತೆ ಮಾಡು. ಅಜ್ಜಿ ಕೊಟ್ಟರು ನಮಸ್ತೆ ಮಾಡು. ದೇವಸ್ಥಾನ ವೈದ್ಯನಾಗಿ ಪ್ರಥಮ ಬಾರಿಗೆ ಬಂದ ಮೇಲೆ ನಮ್ಮ ದೇವಸ್ಥಾನ, ಒಂದು ಮನೆಯ ದೇವಸ್ಥಾನ ಕರ್ಕೊಂಡೋಗಿ ದೇವರ ಆಶೀರ್ವಾದ ಪಡ್ಕೊತಾ ಇದ್ದಾನ ಮಗ. ಎಷ್ಟು ನಮಸ್ತೆ. ಮನೆಗಳೇ ನೋಡಿದ್ರಲ್ಲ ನೀವು. ಈಗ ಹೊರಗಿಂದ ಸ್ವಾಗತ ಮಾಡ್ಕೊಂಡು ಕರ್ಕೊಂಡ್ ಬಂದ್ವಿ, ಕೇಕ್ ಕಟ್ ಮಾಡಿದ್ವಿ, ಆರತಿ ಮಾಡ್ಕೊಂಡ್ವಿ, ಹಿರಿಯರ ಆಶೀರ್ವಾದ ತಗೊಂಡ, ನಮ್ಮ ಮನೆ ದೇವ್ರ ಮಂದಿರದ ಆಶೀರ್ವಾದ ತಗೊಂಡ್ ಬಂದ ಅಮ್ಮಂದು ಮತ್ತೆ ಬಾಲಾಜಿ ಅವ್ರದ್ದು. ಅದು ಮೇನ್ ಇದೆ. ನೀವು ಈಗ ವೈದ್ಯನಾಗಿ ಪ್ರಥಮ ಬಾರಿಗೆ ಮನೆಗೆ ಬಂದಾನ. ಅವನ ಪ್ರತಿಕ್ರಿಯೆ ಅವನ ಬಾಯಿಂದ ಕೇಳೋಣ, ಸಿಂಪಲ್ ಆಗಿ ಏನಂತ ಹೇಳ್ತಾನ. ಪಟ ಒಂದ್ ಸ್ವಲ್ಪ ಮಾತಾಡಿದ್ರೆ ನಾ ಇದೆಲ್ಲ ಮಾಡ್ತಾರ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಂಗೆ ಐಡಿಯಾನೇ ಇರ್ಲಿಲ್ಲ ಇದೆಲ್ಲ ಮಾಡ್ತಾರಂತ. ಸ್ಪೀಚ್ ಬರಿತಾ ಇದ್ರಪ್ಪ ನಂಗೆ ಗೊತ್ತಿತ್ತು ಅಷ್ಟೇ. ಮತ್ ಉಳ್ದಿದ್ದೇನು ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಬ್ಯಾನರ್, ಕೇಕ್ ಕಟ್ಟಿಂಗ್ ಮತ್ ಸೆಲಿಬ್ರೇಷನ್ ಎಲ್ಲ. ಮತ್ ಬೆಳಗ್ಗೆ ಎದ್ದು ನಮ್ಗ ಟೈಮ್ ಸಿಕ್ಕಿತ್ತು ಇದೆಲ್ಲ ಮಾಡಾಕ. ರಾತ್ರಿ ಅಂದ್ರೆ ಸ್ವಲ್ಪ ಗಡ್ಬಡಿ ಆಗ್ತಿತ್ತು. ನಿಮ್ಗೂ ಎಲ್ಲ ಪ್ರಿಪ್ರೇಷನ್ ಮಾಡಕ್ ಟೈಮ್ ಸಿಕ್ಕಿತ್ತು. ಅದಕ್ಕೆ ಚಲೋ ಆಯ್ತಲ್ಲ ಫಂಕ್ಷನ್. ನಿನ್ನೆದು ನಾವು ಹಿಪೋಕ್ರೆಟಿಕ್ ಓದ್ ತಗೋತಾ ಇದ್ವಿ. ಅವಾಗ ಅದ್ರೊಳಗೆಲ್ಲ ಬರ್ದಿತ್ತು ನಾವ್ ಆಸ್ ಎ ಡಾಕ್ಟರ್ ನಾವ್ ಏನ್ ಮಾಡ್ಬೇಕು ಮುಂದೆ ಪೇಷಂಟ್
ಜೊತೆಗೆ ಯಾವ ರೀತಿ ಪೇಷಂಟ್ ಪರ್ಟಿಕ್ಯುಲರ್ ನಾವ್ ಹೆಂಗಿರ್ಬೇಕು, ಅವ್ರ ಜೊತೆ ಹೆಂಗ್ ವರ್ತನೆ ಮಾಡ್ಬೇಕು, ಅದೆಲ್ಲ ಕರೆಕ್ಟ್ ಆಗಿ ಬಂದಿತ್ತು. ನಾ ಮುಂದಿನ ಡಾಕ್ಟರ್ಸ್ ಅದೇ ಫಾಲೋ ಮಾಡಕ್ ಹೇಳ್ತೇನೆ. ನಾನು ನನ್ನ ಲೈಫ್ ಒಳಗೆ ಅದೇ ಫಾಲೋ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೇನೆ. ಒಂದ್ ಸಲ್ಯೂಟ್ ಮಾಡ್ರಿಬ್ರು. ಚಲೋ ಹಂಗ. ಸ್ಟಾರ್ಟ್. ಶಾರ್ಟ್ಸ್ ಮಾಡ್ತೀನಿ. ನೋಡಿದ್ರಲ್ಲ ಅಭಿಮಾನಿಗಳಿಗೆ, ಕೇಳಿದ್ರಲ್ಲ ನೀವ ಎಷ್ಟೊಂದು ಮಾತುಗಳು ಎಷ್ಟು ಮುತ್ತಿದ್ದು. ಮತ್ತೆ ಈಗ ನಮಗೂ ಅವಕಾಶ ಕೊಡ್ರಿ ವಿಡಿಯೋ ಮುಗ್ಸಾಕ. ನಮ್ ಕೈಯಿಂದ ಎಷ್ಟ್ ಆಗ್ತದೆ ಈ ರೀತಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ ಮಾಡಿದೀವಿ. ಅದ್ದೂರಿಯಾಗಿ ಹಿಂಗ ಮಾಡ್ಬೇಕಂತಲ್ಲ, ಯಾವ ರೀತಿ ಹೆಂಗಿರ್ತಲ್ಲ ಹಂಗ ಮಾಡೋದಂತ ಹೇಳಿ ನಾವೆಲ್ಲ ಕಲ್ತ ಬಿಟ್ಟಿದೀವಿ. ನಿಮ್ಗೆ ಗೊತ್ತದ, ಈಗಾಗ್ಲೇ ವಿಡಿಯೋಗಳು ನೋಡಿದೀರಾ. ಮತ್ತೆ ಈ ವಿಡಿಯೋನು ಇಷ್ಟಪಟ್ಟು ನೋಡ್ತೀರಾ. ಮತ್ತ ಮಗನಿಗೆ ಶರಣ್ ಕುಮಾರ್ ಡಾಕ್ಟರ್ ಮಗನಿಗೆ ನಿಮ್ಮ ಆಶೀರ್ವಾದ ಸದಾ ಇರ್ತದಂತ ನಾವೆಲ್ಲ ಅನ್ಕೊಂಡಿದೀವಿ. ಆಮೇಲೆ ಶರಣ್ ಕುಮಾರ್ ಜೊತೆಗೆ ಯಾರ್ಯಾರು MBBS ಡಿಗ್ರಿ ಫ್ರೆಂಡ್ಸ್ ಆಗ್ಲಿ, ಅವರ ಕ್ಲಾಸ್ಮೇಟ್ಸ್ ಆಗ್ಲಿ, ಈಗ ನೀವು ನಮ್ಮ ವಿಡಿಯೋ ನೋಡಿರ್ತೀರಿ. ನೀವು ಕೂಡ ನಿಮ್ಮ ಮಗನಿಗೆ ಈ ರೀತಿ ಸ್ವಾಗತ ಮಾಡೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಅನುಕೂಲದಲ್ಲಿ ನೀವು ಕೂಡ ಈ ರೀತಿ ಮಗನಿಗೆ ಸ್ವಾಗತ ಸಮಾರಂಭ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೊಳ್ರಿ. ನಿಮಗೂ ಖುಷಿ ಸಿಗ್ತದ, ಅವನಿಗೆ ಖುಷಿ ಸಿಗ್ತದ, ಅವನಿಗೆ ಇನ್ಸ್ಪಿರೇಷನ್ ಆಗ್ತದ. ಓಕೆ, ನಾವು ಕೂಡ ಇದು ನಾವು ಮಾಡ್ಬೇಕಂತ ಅಂತೇಳಿ ನಾವು ಎಲ್ಲೆಲ್ಲೋ ನೋಡಿರ್ತೀವಿ, ಎಲ್ಲರೂ ಕೇಳಿರ್ತೀವಿ ಅಂತ ಹೇಳಿ ಸಿಂಪಲ್ ಆಗಿ ಬಡದಿ ಮಕ್ಕಳ ಜೊತೆಗೆ ಮಾಡಿದೀವಿ. ಅವನಿಗೆ ಒಂದು ತೃಪ್ತಿ ಸಿಗ್ಲಿ, ನಮಗೂ ಕೂಡ ಖುಷಿ ಆಯ್ತು. ಸೊ ಭಗವಂತ ಎಲ್ಲರಿಗೂ ಸಕಲ ಸೌಭಾಗ್ಯ ಆರೋಗ್ಯ ಕಲಿಸಲಿ. ಸರ್ವೇ ಜನ ಸುಖಿ ಹೋಗುವಂತ. ಮತ್ತೆ ವಿಡಿಯೋ ನೋಡಿಸಲ್ಲ ಧನ್ಯವಾದ. ನೋಡ್ರಿ ಬಾಯ್ ಬಾಯ್. ಮತ್ ಬರ್ತದ, ಮತ್ ಬಾಳ ವಿಡಿಯೋಗಳು ಬರ್ತಾವ ನೋಡ್ರಿ. ಈಗ